ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗ. क्या भैया जी रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक। ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮುಮಿನ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಲಬುರಗಿ ನಗರದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಸಮಿತಿಯ ರವಿ ಶಹಾಪುರ್ಕರ್, ರುಕ್ಮಣ್ಣ ಮಡಿವಾಳ ಹಾಗೂ ಬಾಬುರಾವ್ ಹಾಗರಗುಂಡಿಗೆ ಅವರು ಜಂಟಿಯಾಗಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಂತ್ಯೋತ್ಸವ ಆಚರಿಸುವುದರ ಜೊತೆಗೆ ಜಯಂತ್ಯೋತ್ಸವ ಅಂಗವಾಗಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರನ್ನು ಹಾಗೂ 2024-25 ಸಾಲಿನಲ್ಲಿ 10ನೇ ತರಗತಿಯ ಹಾಗೂ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಯುವಕ ಯುವತಿಯನ್ನು ಸನ್ಮಾನಿಸಿ ಗೌರವಿಸುವುದು ಹಾಗೂ ವಿವಿಧ ಇಲಾಖೆಗಳಲ್ಲಿ ಪದೋನ್ನತಿ ಹೊಂದಿರುವ, ನಿವೃತ್ತ ಹೊಂದಿರುವಂತಹ ಹಾಗೂ ಹೊಸದಾಗಿ ನೇಮಕಾತಿ ಹೊಂದಿರುವಂತಹ ಸಮಾಜ ಪ್ರಮುಖರನ್ನು ಗೌರವಿಸಿ ಸನ್ಮಾನಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಮಡಿವಾಳ ಮಾಚಿದೇವರ ವಚನ ಸಾಹಿತ್ಯ ರಕ್ಷಕ ಕುಲಗುರು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಅಂಗವಾಗಿ ಈ ಒಂದು ಬರುವ ತಿಂಗಳಲ್ಲಿ ಅತಿ ದೊಡ್ಡ ವಿಜೃಂಭಣೆಯಿಂದ ಜಯಂತ್ಯೋತ್ಸವ ಆಚರಣೆಯನ್ನು ಇಡೀ ಸಮುದಾಯದ ಎಲ್ಲ ಹಿರಿಯರು ಪ್ರಮುಖರು ಸೇರಿಕೊಂಡು ಒಂದು ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ಒಂದು ವ್ಯಕ್ತವಾಗಿದೆ. ಹೀಗಿರುವಾಗ ಈ ಒಂದು ಜಯಂತ್ಯೋತ್ಸವಕ್ಕೆ ನಾಡಿನ ಮತ್ತು ಚುರತೆ ಪ್ರತಿನಿಧಿಗಳು ಮತ್ತು ಶರಣರು, ಸ್ವಾಮೀಜಿಗಳು ಈ ಒಂದು ಸಮಾವೇಶಕ್ಕೆ ಈ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಮಡಿವಾಳ ಮಾಚಿದೇವರ ವ್ರತದಿಂದ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ, ಅದು ಮಡಿವಾಳ ಮಾಚಿದೇವರ ವ್ರತದಿಂದ ಗಂಜ್ ಮುಖಾಂತರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಮತ್ತು ಬಸವೇಶ್ವರ ಸರ್ಕಲ್ ವತಿಯಿಂದ ನೇರವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ವರೆಗೂ ಒಂದು ಬೃಹತ್ ಜಯಂತ್ಯೋತ್ಸವದ ಮಡಿವಾಳ ಮಾಚಿದೇವರ ವೃತ್ತ ಅಂದರೆ ಹುಮ್ನಾಬಾದ್ ರಿಂಗ್ ರೋಡ್ ಮುಂಚೆ ಹುಮ್ನಾಬಾದ್ ರಿಂಗ್ ರೋಡ್ ಅಂತ ಇದ್ರು. ಸರ್ಕಲ್ ಈಗ ಮಡಿವಾಳ ಮಾಚಿದೇವ ಸರ್ಕಲ್ ಅಂತ 2012ರಲ್ಲಿ ಅದು ಕಾರ್ಪೊರೇಷನಿಂದ ಆಗಿದೆ, ಅಂಗೀಕಾರ ಆಗಿದೆ. ಹೀಗಿರುವಾಗ ಮತ್ತು ಇದೇ ಒಂದು ಜಯಂತ್ಯೋತ್ಸವದಲ್ಲಿ ನಮ್ಮ ಸಮುದಾಯದ ಯುವ ಪ್ರತಿಭೆಗಳನ್ನು ವಿದ್ಯಾರ್ಥಿಗಳಾಗಲಿ, ಶಿಕ್ಷಣ ಇಲಾಖೆಯಲ್ಲಾಗಲಿ, ಮತ್ತು ನಮ್ಮ ಸಮುದಾಯದ ಉನ್ನತ ಅಧಿಕಾರಿಗಳನ್ನಾಗಲಿ, ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯಾದಂಥ ಪ್ರಮುಖರುಗಳನ್ನಾಗಲಿ ಮತ್ತು ಯುವ ಕ್ರೀಡಾಪಟುಗಳನ್ನಾಗಲಿ ಸನ್ಮಾನಿಸಿ ಮತ್ತು ಪ್ರಶಸ್ತಿ ಪತ್ರ ವಿತರಣೆಯೊಂದಿಗೆ ಅದು ಕೂಡ ಇಲ್ಲಿ ನೆರವೇರುತ್ತೆ. ಅದೇ ಥರ ಯಾರಾದರೂ
ನೀವು ತಮ್ಮ ಯುವ ಪ್ರತಿಭೆಗಳನ್ನು ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಾಗಲಿ ಉನ್ನತ ಮಟ್ಟದ ಕ್ರೀಡಾಪಟುಗಳಾಗಲಿ ಇಲ್ಲಿ ಒಂದು 3 ಜನ ನಂಬರ್ನ ನಾವು ಇಲ್ಲಿ ಕೊಡಲಾಗಿದೆ. ಮೊದಲಿಗೆ 9686101579 ಇದು ರವಿ ಶಾಪ್ರೂಕರ್ ಅಂತ. 9482615412 ರುಕ್ಮಣ್ಣ ಮಡಿವಾಳ ಬೇಲೂರು ಅಂತ. 9731111199 ಚಂದ್ರು ಮಡಿವಾಳ ಅವರು. ಮತ್ತು ಇನ್ನೊಂದು 9743406000 ಬಾಬುರಾವ್ ಹಗರಗುಂಡೆ ಅಂತ. ಈ 4 ಜನನ ಸಂಪರ್ಕಿಸಲು ನಾವು ನಿಮ್ಮ ಮುಖಾಂತರ ಕೋರಲಾಗಿದೆ. ಇನ್ನೊಂದಂದರೆ ಸರ್ಕಾರ, ನಮ್ಮ ಘನ ಸರ್ಕಾರ ಈಗ ಹಿಂದೆ ಮುಖ್ಯಮಂತ್ರಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅವರೇ ಒಂದು 6 ವರ್ಷ ಹಿಂದೆ ಘೋಷಣೆ ಮಾಡಿದರು. ಸರ್ಕಾರ ವತಿಯಿಂದ ಘೋಷಣೆ ಆಗಿತ್ತು. ದುರುದ್ದೇಶ ಅಂದರೆ ನಾವು 6 ವರ್ಷದಿಂದ ಪ್ರತಿ ವರ್ಷವೂ ಜಯಂತ್ಯೋತ್ಸವ ಮಾಡ್ತಾ ಇದ್ದೇನೆ ಬಂದಿದ್ದೀವಿ. ಇಲ್ಲಿ ಲೋಕಲಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಅದು ಆ್ಯಕ್ಚುಲಿ ಅಂದರೂ ಪ್ರೋಟೋಕಾಲ್ ಇರುತ್ತೆ, ನೀವು ಹೋಗಲೇಬೇಕು. ಬೇರೆ ಬೇರೆ ದೊಡ್ಡ ಸಮುದಾಯಗಳಿಗೆಲ್ಲ ಇವರು ಹೋಗ್ತಾರೆ. ಇವತ್ತು ಆ ಸರ್ಕಾರ ಇರ್ಬೋದು, ಬೇರೆ ಸರ್ಕಾರ ಇರ್ಬೋದು. ಕಳೆದ 20-25 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದಲ್ಲಿ ಸರ್ಕಾರ ಹಾಸ್ಟೆಲ್ಗಳಲ್ಲಿ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು 25,000 ಜನ ಹೊರಗುತ್ತಿಗೆದಾರರು, ನೌಕರ, ಸೇವಾ ಭದ್ರತೆ ಮತ್ತು 31,000 ರೂಪಾಯಿ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಅಹೋರಾತ್ರ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಭೀಮಶಂಕರ್ ಎಂಪಾಳಿ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೌಕರ ಬಾಕಿ ಉಳಿದಿರುವ ವೇತನ ಪಾವತಿ, ಕೆಲಸ ಹಿಂತೆಗೆಯುವ ಭಯ, ಕೆಲಸ ಅವಧಿ 6 ಗಂಟೆಯಿಂದ 9 ಗಂಟೆವರೆಗೆ ದುಡಿದು ಅನಾರೋಗ್ಯದಿಂದ ಬಳಲುತ್ತಿದ್ದ ಕೂಡ ನೌಕರರ ಗೋಳು ಸರ್ಕಾರ ಕೇಳುತ್ತಿಲ್ಲವೆಂದು ಆರೋಪಿಸಿದವರು ಎಲ್ಲ ಬೇಡಿಕೆ ಈಡೇರಿಕೆಯಾಗಿ ಜನವರಿ 20ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪರಶುರಾಮ್ ಹಡಲ್ಗಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಟಾರೆ, ನರಸಮ್ಮ ಚಿಂಚೋಳಿ, ನರಸಮ್ಮ ಕೊಂಡಂಪಳ್ಳಿ, ನಾಗರಾತ್ರ ಮದನಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಹೋರಾಟಗಳು ಕಲಬುರಗಿಯಲ್ಲಿ ಬೇಕಾದಷ್ಟು ಸಲ ಮಾಡ್ತಾಯಿದ್ವಿ. ಅದು ಎಷ್ಟು ಸಲ ಮಾಡ್ತಾರಪ್ಪ ಅಂತೇಳಿ ನಿಮಗೂ ಅನ್ನಿಸ್ತದೆ. ಅದರ ಸಮಸ್ಯೆ ಹೆಂಗದಂದ್ರೆ, ಸಮಸ್ಯೆ ನಾವು ಹೋರಾಟ ಮಾಡಿದಂಗೆಲ್ಲ ಸರ್ಕಾರ ಸಮಸ್ಯೆ ಹೆಚ್ಚಿಗೆ ಮಾಡ್ಲತ್ತದ, ಕಡಿಮೆ ಮಾಡ್ತಾಯಿಲ್ಲ. ನಮ್ಮ ಹಾಸ್ಟೆಲ್ ನೌಕರರಿಗೆ ಇವ್ರೇನು ಮನುಷ್ಯರಂತ ತಿಳ್ಕೊಂಡಾರಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನಮ್ಮ ಜಿಲ್ಲಾಡಳಿತ. ಈ ರೀತಿ ಇಡೀ ರಾಜ್ಯದಲ್ಲಿ 25,000 ಜನರ ನಿರಂತರ ಹೋರಾಟ ನಡೆದ. ಮೊನ್ನೆ ಬೆಳಗಾವಿ ಅಧಿವೇಶನಕ್ಕೂ ಹೋಗಿದ್ದೆವು. ಅಲ್ಲಿ ಹೋದಾಗ ಮಾದೇವಪ್ಪ ಸಾಹೇಬರು ಮತ್ತು ಅವರು ತಂಗಡಿಗೆ ಅವರಿಬ್ಬರು ಬಂದು, ನಿಮ್ಮದೆಲ್ಲ ಜನವರಿ ತಿಂಗಳ ಒಳಗಾಗಿ ಅಂದರೆ ನಿಮ್ಮದೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ನಿಮಗೊಂದು ದಿನಾಂಕ ಕೊಡ್ತೇವೆ ಅಂದ್ರೆ ಇಲ್ಲಿವರೆಗೆ ಯಾವುದೋ ದಿನಾಂಕನೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಅದಕ್ಕಾಗಿ ನಾವು ಈಗ ಕಳೆದ ವರ್ಷ ಏನಾಗಿತ್ತು, ನಮ್ಗೆ ಸ್ಯಾಲ್ರಿ 16,600 ಟೇಕ್ ಹೋಮ್ ಸ್ಯಾಲ್ರಿ ಬರ್ತಿತ್ತು. ಆದರೆ ಅದು ಸ್ಯಾಲ್ರಿ ಉಲ್ಟಾ ಜೂನ್ 1, 2, 3, 4 ಅಂತ ಮಾಡಿಕೇಸಿ ಸ್ಯಾಲ್ರಿ 2,000 ರೂಪಾಯಿ ಕಡಿಮೆ ಮಾಡ್ಯಾರ ಸರ್ಕಾರ. ಪ್ರತಿ ವರ್ಷವೂ ಸ್ಯಾಲ್ರಿ ಎಷ್ಟರ ಹೆಚ್ಚಿಗೆ ಆಗಬೇಕಲ್ಲ, ಆದರೆ ಏನು ಹೆಚ್ಚಿಗೆ ಮಾಡೋದಲ್ಲ, ಉಲ್ಟಾ 2,000 ಕಮ್ಮಿ ಮಾಡಿದ್ರು. 3 ವರ್ಷ ಹಿಡಿದು ನಮ್ಮ ಸ್ಯಾಲ್ರಿನೇ ಹೆಚ್ಚಾಗಿಲ್ಲ. 3 ವರ್ಷ ಆಯಿತು, ಅಷ್ಟೇ ಸ್ಯಾಲ್ರಿನೇ ಇದ್ದಿದ್ರಾಗೆ ಮತ್ತೆ ಕಟ್ ಮಾಡ್ಯಾರ. ಅದಕ್ಕಾಗಿ ಇವತ್ತು ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇಡೀ ರಾಜ್ಯದಾಗ 25,000 ಜನ ಇದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅದರ ನಿರಂತರ ಧರಣ, 1 ದಿನ 2 ದಿನ ಇಲ್ಲ. ಇದು ಅವರು ನಮ್ಮ ಬೇಡಿಕೆಗೆ ಒಪ್ಪತ್ತನ್ನು ಕೂಡ ಸರ್ಕಾರ ತಿಂಗಳಾನುಗಂಟ್ಲೆ ಹೋರಾಟ ಮಾಡ್ಬೇಕಂತ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ಇದೇ ದಿನಾಂಕ 20ನೇ ತಾರೀಕು ನಮ್ಮದು ಗುಲ್ಬರ್ಗಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅದ್ರ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಏಕಕಾಲಕ್ಕೆ ಪ್ರಾರಂಭ ಮಾಡೋಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೆವು. ಇಷ್ಟೆಲ್ಲ ಬೆಲೆ ಹೆಚ್ಚಿಗಾಲತ್ತು, ಅವ್ರು ಬಸ್ ರೇಟ್ ಹೆಚ್ಚಿಗೆ ಮಾಡಿದ್ರು, ಪ್ರತಿಯೊಂದು ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿಗಾಯಿತು. ಆದರೆ ನಮ್ಮದು ಸ್ಯಾಲ್ರಿ ಮತ್ತು ಕಡಿಮೆ ಮಾಡ್ತಾರೆ ಅಂದರೆ ಅದು ಏನು ಮಾಡ್ಲಕತ್ತೀವಿ ರೀ. ಅದಕ್ಕೆ ನಮ್ಮದು ಪ್ರಮುಖ ಬೇಡಿಕೆ ಏನದ, ಒಂದು ಕನಿಷ್ಠ 31,000 ಕೊಡಬೇಕಂಥೇಳಿ, ಮತ್ತು ಸೇವಾ ಭದ್ರತೆ ಕೊಡಬೇಕು, ಮತ್ತು ಖಾಯಂ ನೌಕರ ಸ್ಥಳದಲ್ಲಿ ಖಾಯಂ ನೌಕರು ಬರಬೇಕು. ನಮ್ಮದು ಔಟ್ಸೋರ್ಸ್ ಕೆಲಸ ಮಾಡಲಿ, ಅವನು ಒಬ್ಬ ಖಾಯಂ ನೌಕರು ಬಂದಂದ್ರೆ ಇವ್ರು ಅವತ್ತೇ ಬಿಟ್ಟು ಹೋಗ್ಬೇಕು. ಅವನು 30 ವರ್ಷ ಮಾಡಲಿ, 15 ವರ್ಷ ಮಾಡಲಿ, ಅವ್ರ ಸರ್ವಿಸಿಗೆ ಪರಿಗಣಿಸ್ತಾ ಇಲ್ಲ ಸರ್ಕಾರ. ಅದಕ್ಕಾಗಿ ಅವ್ರ ಖಾಯಂ ನೌಕರರ ಜಾಗದಾಗ ಅವ್ರು ಹೋಲಿ ಅಂಥೇಳಿ ಸಿಬ್ಬಂದಿ ಕಟ್ ಮಾಡ್ಯಾರ. ಸಿಬ್ಬಂದಿ ಮೊದಲು ಹಿಡಿದು 100 ಮಕ್ಕಳಿಗೆ 5 ಜನ ಅಡಿಗೆಯವ್ರು ಅಂತಿದ್ರು. ಉಲ್ಟಾ ಈ ವರ್ಷ 4 ಜನ ಅಂತ ಮಾಡ್ಯಾರ. ಆ 4 ಜನರದಾಗೆ ಒಬ್ಬ ಖಾಯಂ ನೌಕರರು ಒಂದು ಲೀವ್ ಹಾಕಿದ್ರು. ಹೆರಿಗೆ ರಜೆ ಅಂತ ಇರ್ತಲ್ಲ, ಈ ಖಾಯಂ ನೌಕರಿಗೆ ಹೆರಿಗೆ ರಜೆ ಕೊಡ್ತಾರೆ. ಹೆರಿಗೆ ರಜೆ ಕೊಟ್ಟು ಅವ್ರು ಹೋದ್ರಂದ್ರೆ 6 ತಿಂಗಳು ಬರಲ್ಲ ಹಾಸ್ಟೆಲ್ಗೆ. ಆದರೆ ಇದ್ದವ್ರು ನಮ್ಮವರೇ 3 ದುಡಿಬೇಕಂತ 6 ತಿಂಗಳು. ಇದೆ ಅಂತ ಜುಲುಮ್ ಅದ. ಅವ್ರ ಜಾಗದಾಗ ಮತ್ತೊಂದು ಸಿಬ್ಬಂದಿ ಕೊಡಬೇಕಲ್ಲ. ಅವ್ರು 4 ಜನದಾಗ ಒಂದು ಅವ್ರು ಖಾಯಂ ನೌಕರರು ಅವ್ರು ಹೋದಾಗ ಅಲ್ಲಿ ಇನ್ನೂ ಒಂದು ಕೊಡಬೇಕಲ್ಲ. ಇಲ್ಲ, 6 ತಿಂಗಳು ನೀವೇ ದುಡಿಬೇಕು. 1 ತಿಂಗಳ 15 ದಿನ ಲೀವ್ ಹಾಕಿದ್ರೂ ಕೊಡೋದಿಲ್ಲ. ಮಾತಾ ಮಾಣಿಕೇಶ್ವರಿ ಕೂಲಿ ಕಬ್ಬಲಿಗ ವಧುವರರ ರಾಜ್ಯಮಟ್ಟದ 9ನೇ ಸಮಾವೇಶವು ಕಲಬುರಗಿ ನಡೆದ ಸ್ನೇಹಿ ಗಂಗಾ ವಾಹಿನಿ ಡಿಗ್ರಿ ಕಾಲೇಜು ಆವರಣದಲ್ಲಿ ಜನವರಿ 19ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮರಾವ್ ಐನಾಪುರ್ ತಿಳಿಸಿದರು.
ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಬಿ.ಪಿ. ಬುಳ್ಳ ಅವರು ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಕೆ.ಎಸ್. ಅಧಿಕಾರಿ, ಮಾಣಿಕ್ ನೇಳಗಿ, ಡಾಕ್ಟರ್ ಮಮತಾ ಬಿ. ನಾಟಿಕರ್ ಅವರು ಭಾಗವಹಿಸುವವರು. ಅತಿಥಿಗಳಾಗಿ ಬಾಬು ಬಿ. ತಡಕಲ್, ಅಶೋಕ್ ಚಾಂದ್ ಕವರೆ ಪಾಲ್ಗೊಳ್ಳುವವರು. ಸೂರ್ಯಕಾಂತ್ ಗುಡ್ಡಡ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮ ಧರ್ಮರಾಜ್ ಜವಳಿ, ಭೀಮಶಂಕರ್ ಡಾಂಗೆ, ವಿಜಯಕುಮಾರ್ ಸೋಮರ್, ನೀಲಕಂಠ ಜಮಾದಾರ್, ದಶರಥ್ ಗೋಳ್ಸರ್, ಬಾಬುರಾವ್ ಕೋಬಾಳ್, ವಾಣಿಶ್ರೀ, ಚಂದ್ರಕಾಂತ್ ಬಸಪ್ಪ, ಮುಗುಳ್ಕೋಡ್ ಸೇರಿದಂತೆ ಮುತ್ತಿತರನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. 25ರಂದು ಬೆಳಗ್ಗೆ 10:30 ಗಂಟೆಗೆ ನಗರದ ಸ್ನೇಹ ಗಂಗಾ ವಾಹಿನಿಯ ಶ್ರೀ ಕಸ್ತೂರ್ಬಾ ಬುಳ್ಳ ಅವರ ಸಾಂಸ್ಕೃತಿಕ ಭವನದಲ್ಲಿ ಇಟ್ಟುಕೊಳ್ಳಲಾಗಿದೆ. ಇದರ ಉದ್ಘಾಟಕರಾಗಿ ಶ್ರೀ ಬಿ.ಪಿ. ಬುಳ್ಳ, ಕರ್ನಾಟಕ ಸ್ನೇಹ ವಾಹಿನಿ ಕಲಬುರಗಿ, ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಣಿಕ್ ನೇಳಗಿ, ಕೆ.ಎಸ್., ಬೀದರ್ ಜಿಲ್ಲಾ ಖಜಾನೆ ಅಧಿಕಾರಿಗಳು, ಹಾಗೂ ಶ್ರೀಮತಿ ಡಾಕ್ಟರ್ ಮಮತಾ ನಾಟಿಕಾರ್, PhD ಪ್ರಾಧ್ಯಾಪಕರು ಹಾಗೂ NCC ಅಧಿಕಾರಿಗಳು, ಮಹಿಳಾ ಮಹಾವಿದ್ಯಾಲಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಇವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಜೊತೆಗೆ ಶ್ರೀ ಬಾಬು ತಡಕಲ್, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಶ್ರೀ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಸೌಹಾರ್ದ ನೇಮಿತ ಕಲಬುರಗಿ, ಹಾಗೂ ಶ್ರೀ ಅಶೋಕ್ ಚಾಂದ್ ಕೌಟೆ, ಗೌರವ ಅಧ್ಯಕ್ಷರು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಸೌಹಾರ್ದ ಸಹಕಾರಿ ಸಂಘ ಕಲಬುರಗಿ. ಇದರ ಅಧ್ಯಕ್ಷತೆಯನ್ನು ಶ್ರೀ ಸೂರ್ಯಕಾಂತ್ ಗುಡ್ಡಡ್ಗಿ, ನಿವೃತ್ತ ಸಹಾಯಕ ಅಭಿಯಂತರು ಜಸ್ಕಾಂ, ಹಾಗೂ ಶ್ರೀ ಮಾತಾ ಮಾಣಿಕೇಶ್ವರಿ ವಧೂವರರ ಮಾಹಿತಿ ಕೇಂದ್ರದ ಅಧ್ಯಕ್ಷರು ಕೇಂದ್ರ ಕಲಬುರಗಿ. ಈ ವಧೂವರರ ಮಾಹಿತಿ ಕೇಂದ್ರದ ವತಿಯಿಂದ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂಥ ಸಾಧಕರಿಗೆ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಪ್ರಶಸ್ತಿ ಪುರಸ್ಕೃತಿಗಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸಂಘದ ಸದಸ್ಯರಾದಂಥ ಶ್ರೀ ರಮೇಶ್ ತಲಾರಿ, ಬಾಬು ತಡಕಲ್ ಹಾಗೂ ಸೂರ್ಯಕಾಂತ್ ಗುಡ್ಡಡ್ಗಿ ಇವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ 3,000 ಹಾಗೂ 5,000 ರೂಪಾಯಿಗಳನ್ನು ಬಹುಮಾನವಾಗಿ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ನಿಯಮಿತ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಜತ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಸಹಕಾರಿ ಕ್ರೀಡೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ಕಲಬುರಗಿ ಒಕ್ಕೂಟದ ಅಧ್ಯಕ್ಷರಾದ SS ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೌಹಾರ್ದ ಕಾಯ್ದೆ ಜಾರಿಗೆ ಬಂದು ಜನವರಿ 1ಕ್ಕೆ 24 ವರ್ಷ ತುಂಬಿ 25ನೇ ಬೆಳ್ಳಿ ಹಬ್ಬಕ್ಕೆ ಕಾಲಿಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕಲಬುರಗಿ ನಗರದ NV ಮೈದಾನದಲ್ಲಿ ದಿನಾಂಕ 18ರಂದು ಕ್ರೀಡಾಂಗಣವನ್ನು ಆಯೋಜನೆ ಮಾಡಲಾಗಿದ್ದು, ನಿವೃತ್ತ ದೈಹಿಕ ಶಿಕ್ಷಕರಾದ ಮಾಧವ್ ಜೋಶಿ, ಉಪನಿಬಂಧಕರಾದ ಕಿಶೋರ್ ಪಾಟೀಲ್ ಅವರು ಚಾಲನೆ ನೀಡಲಿದ್ದಾರೆ. ದಿನಾಂಕ 19ರಂದು ವಿವಿಧ ವೈಯಕ್ತಿಕ ಹಾಗೂ ಗುಂಪು ಆಟವನ್ನು ಆಯೋಜಿಸಲಾಗಿದ್ದು, ಅಂದು ವಿಧಾನ ಪರಿಷತ್ ಸದಸ್ಯರಾದಂಥ ಶಶಿಲ್ ಜಿ ನಮೋಶಿ, ವಿಶ್ವನಾಥ್ ಮಳಕೋಡ್, ಕಿಶೋರ್ ಪಾಟೀಲ್ ಅವರು ಚಾಲನೆ ನೀಡಲಿದ್ದಾರೆ. ಇನ್ನು ಜನವರಿ 25ರಂದು ವಿಶ್ವೇಶ್ವರ ಭವನದಲ್ಲಿ ಸೌಹಾರ್ದ ಸಹಕಾರಿಗಳ ರಜತ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ವರ್ಷ ನಾವು ಇದೇ ಸಂದರ್ಭದಲ್ಲಿ ನಮ್ಮ ಸಹಕಾರಿಗಳ ಇಚ್ಛೆಯ ಮೇರೆಗೆ ಒಂದು ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಸರಿಯೂ ಸಹ ನಮ್ಮ ಸಹಕಾರಿಗಳು ಕ್ರೀಡೋತ್ಸವವನ್ನು ಮಾಡಬೇಕು ಅಂದಿದ್ದು ಒಂದು ಇದಕ್ಕಾಗಿ ಈ ಸರಿಯೂ ಸಹ ನಾವು ಹಮ್ಮಿಕೊಂಡಿದ್ದೀವಿ. ಸಹಕಾರಿ ಕ್ಷೇತ್ರವನ್ನು ಪುನರ್ ಸಂಘಟಿಸುವ ದೃಷ್ಟಿಯಿಂದ ಸಹಕಾರಿಗಳಿಗೆ ಸ್ವಾಯತ್ತತೆಯನ್ನು ನೀಡಿ ಸ್ವಯಂ ಆಡಳಿತ ಹಾಗೂ ಸ್ವಯಂ ನಿಯಂತ್ರಣದ ಅವಕಾಶವನ್ನು ಒದಗಿಸುವ ದೃಷ್ಟಿಯಿಂದ ಸಹಕಾರಿ ಸಂಘಗಳ ಅಧಿನಿಯಮ 1959ರ ಕಾಯ್ದೆ ಜಾರಿಯಲ್ಲಿ ಇದ್ದರೂ ಸಹ ರಾಜ್ಯ ಸರ್ಕಾರವು ಜನವರಿ 1, 2001ರಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಕಾಯ್ದೆ ಜಾರಿಗೆ ತರಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಕಾಯ್ದೆಯನ್ನು ಸಹಕಾರಿಗಳ ನವಯುಗವನ್ನು ಪ್ರಾರಂಭಿಸಿದೆ. ಈ ಕಾಯ್ದೆಯ ಸಹಕಾರಿಗಳಲ್ಲಿ ಹೊಸ ಚೈತನ್ಯ ನೀಡಿ ಯುವ ಪೀಳಿಗೆಗಳನ್ನು ಸಹಕಾರ ಕ್ಷೇತ್ರಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಅದರಿಂದಲೇ ಇದು ರಾಜ್ಯಾದ್ಯಂತ 6,600 ಹೆಚ್ಚು ಸೌಹಾರ್ದ ಸಹಕಾರಿಗಳು ರೂಪಾಯಿ 50,000 ಕೋಟಿಗಿಂತ ಹೆಚ್ಚು ಬಂಡವಾಳ ಹೊಂದಿದೆ.
ರಾಜ್ಯದಲ್ಲಿ ಸುಮಾರು 60,000ಕ್ಕಿಂತ ಅಧಿಕ ಜನರಿಗೆ ನೇರ ಉದ್ಯೋಗ ನೀಡಿದೆ. ಇದರಿಂದ ರಾಜ್ಯದ ಸಹಕಾರ ಕ್ಷೇತ್ರಕ್ಕೆ ಹೊಸ ವೇಗವನ್ನು ನೀಡುವ ಮೂಲಕ ಬದಲಾವಣೆಗೆ ನಾಂದಿ ಹಾಡಿದೆ. ಇದು ಪೂರ್ತಿ ವಿಷಯನ ಇದರಲ್ಲಿಗೆ ಮೆನ್ಷನ್ ಮಾಡಿದ್ದೀವಿ ರೀ. ಒಂದಿಷ್ಟು ಇದು ಹೇಳೋದಾದ್ಮೇಲೆ ಮತ್ತು ನೀವೇನಾರು ಇದು ಬಿಟ್ಟು ಇನ್ನೇನಾರು ವಿಷಯ ಅಲ್ಲ ಕೊಟ್ಟಿರ್ತೀವಿ ಆದರೂ ಒಂದಿಷ್ಟು ನಿಮ್ಮ ಲೈವ್ಗಾರ ಕೊಡಬೇಕಲ್ಲ, ಇಲ್ಲ ಮತ್ತು ಇದು ಮಾಡ್ಬೇಕಾಗ್ತದೆ. ಕಲಬುರಗಿ ಜಿಲ್ಲಾ ಸಮರ್ಥ ಆದಷ್ಟು ಸ್ಪೀಡ್ ಹೋದಂತೀರಿ. ಕಲಬುರಗಿ ಜಿಲ್ಲಾ ಸಮರ್ಥ ಸಹಕಾರಿಗಳ ಒಕ್ಕೂಟವು ನಡೀತದೆ. ಎಸ್, ಆಲ್ರೆಡಿ ಈಗ ನೋಡಿರಿ, ಜನರಲ್ಲಾಗಿ ಹೇಳಬೇಕಾದ್ರೆ ಇದು ಓದೋದು ಬೇಡ, ಪ್ರಕಟಣೆ ನಿಮ್ಗೆ ಕೊಟ್ಟಿದ್ದೀವಿ. 150 ಸಂಸ್ಥೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದು, ಇವರ ಸಿಬ್ಬಂದಿ ವರ್ಗ ಮತ್ತು ನಿರ್ದೇಶಕರಿಗೆ ಸಹಕಾರಿ ಚಳುವಳಿಯಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಕ್ಕಾಗಿ ಪ್ರತಿ ವರ್ಷ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋತೀವಿ. ಒಕ್ಕೂಟ ಸಂಸ್ಥೆ ಇಂಥ ಸಂಯುಕ್ತ ಸಹಕಾರಿಯ ಸಹಯೋಗದೊಂದಿಗೆ ಹೋದ ಸಾರಿಗೆ ಮಾಡಿದ್ದ ಕ್ರಿಕೆಟ್ ಉತ್ಸವವನ್ನು ಇದು ಕ್ರೀಡೋತ್ಸವವನ್ನು ಈ ಸಾರಿಯೂ ಸಹ ಮಾಡಬೇಕು ಅಂತ ನಮ್ಮೆಲ್ಲ ಉತ್ಸವದ ಮೇಲೆ ಈ ಸಾರಿನೂ ಮಾಡಿದ್ದೀವಿ. ಈ ವರ್ಷ ವಿಶೇಷ ಅಂತಂದರೆ ನಮ್ಮ ಸಂಯುಕ್ತ ಸೌಹಾರ್ದ ಕಾನೂನು ಬಂದು 24 ವರ್ಷ ಮುಗಿದು 25ನೇ ವರ್ಷಕ್ಕೆ ಕಾಲಿಟ್ಟಿವಿ ಬೆಳ್ಳಿ ಹಬ್ಬಕ್ಕೆ. ಈ ಇಡೀ ವರ್ಷವೂ ಸಹ ನಾವು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ದೀವಿ. ಇದು ಹೊಸ ಕಾನೂನಿನಡಿಯಲ್ಲಿ ಇದರ ಅವೇರ್ನೆಸ್ ಕೊಡೋ ಸಲುವಾಗಿ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ 2025 ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ಈ 25ಕ್ಕೆ ಒಂದು ವಿಶೇಷ ಮೆರುಗು ಬಂದಿದೆ. ಹಾಗಾಗಿ ಈ ಇಡೀ ವರ್ಷವೂ ನಾವು ಸೌಹಾರ್ದ ಸಂಯುಕ್ತ ಸಹಕಾರಿಯೊಂದಿಗೆ ಒಕ್ಕೂಟಗಳು ಜಿಲ್ಲೆಯಾದಂಥ ಅನೇಕ ನಮ್ಮ ರಾಜ್ಯಗಳಲ್ಲಿ ಅನೇಕ ಒಕ್ಕೂಟಗಳಿದ್ದಾವೆ, ಅವೆಲ್ಲವೂ ಆ್ಯಕ್ಟಿವ್ ಆಗಿ ಮಾಡ್ತಿದ್ದಾವೆ. ಅದರ ಜೊತೆ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟವು ಸಹ ಒಂದು ವಿನೂತನ ಆಳಂದ ತಾಲೂಕಿನ ಭೂಸ್ನೂರು SSKN ಸಕ್ಕರೆ ಕಾರ್ಖಾನೆ ಮೂಲ ಷೇರುದಾರರ ಸದಸ್ಯತ್ವ ಅವರ ಕುಟುಂಬಸ್ಥರಿಗೆ ನೀಡುವಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಮಿತ್ತ ನಿರ್ದೇಶಕರಾದ ಧರ್ಮರಾಜ್ ಸಾಹು ಒತ್ತಾಯಿಸಿದ್ದರು. ಈ ಕುರಿತು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು 1979-80ರಲ್ಲಿ ಪ್ರತಿ ಒಂದು ಷೇರಿಗೆ 1,000 ರೂಪಾಯಿ ಪಾವತಿಸಿ 10,800 ಜನ ಸದಸ್ಯರನ್ನು SSKN ಕಾರ್ಖಾನೆ ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತದೆ. ಆದರೆ ಈಗ ಹಲವಾರು ಕಾರಣಗಳಿಂದ ಮತ್ತು ಸಹಕಾರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸದಸ್ಯರ ಶುಲ್ಕವನ್ನು ಏರಿಕೆ ಮಾಡುವುದರಿಂದ ಕೇವಲ ಈಗ 200 ಜನ ಷೇರು ಸದಸ್ಯರು ಉಳಿದಿರುತ್ತಾರೆ. ರಾಜ್ಯ ಸರ್ಕಾರವು ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಒಂದು ಷೇರಿನ ಬೆಲೆಯು 5,000 ರೂಪಾಯಿ ಏರಿಕೆ ಮಾಡಿದೆ. ಇದರಿಂದ ಮೂಲ ಷೇರಿನ ಸದಸ್ಯರಿಗೆ ಈ ಕಾರ್ಖಾನೆ ಮೇಲೆ ಯಾವುದೇ ಮಾಲೀಕತ್ವ ಹೊಂದಿರುವುದಿಲ್ಲ ಮತ್ತು ಯಾವುದೇ ರಾಜಕೀಯ ಹಕ್ಕು ಇರುವುದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರವು ಮೂಲ ಷೇರು ಸದಸ್ಯರಿಗೆ ರಾಜಕೀಯ ಹಕ್ಕು ಮತ್ತು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವ ಹಕ್ಕನ್ನು ನೀಡಬೇಕು. ಹಾಗೂ ಒಂದು ವೇಳೆ ಷೇರು ಶುಲ್ಕ ಇಳಿಕೆ ಮಾಡದಿದ್ದರೆ 1980ರಿಂದ 2024ರವರೆಗಿನ ನಮ್ಮ 1,000 ಷೇರಿಗೆ ಬಡ್ಡಿ ಸಮೇತ ಮರಳಿ ಕೊಡಬೇಕು. ಇಲ್ಲವಾದರೆ ಮೂಲ ಷೇರು ಸದಸ್ಯ ಕುಟುಂಬದವರಿಗೆ ಒಂದು ಷೇರಿನ ಸದಸ್ಯತ್ವ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೇವಲ ಒಂದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಬೂಸ್ನೂರು. ಈ ಕಾರ್ಖಾನೆ 3 ತಾಲೂಕುಗಳನ್ನು ಒಳಗೊಂಡಿದೆ: ಆಳಂದ್, ಅಫ್ಜಲ್ಪುರ ಮತ್ತು ಕಲಬುರಗಿ ತಾಲೂಕು. ಈ 3 ತಾಲೂಕುಗಳ ಒಳಗೊಂಡು ಒಟ್ಟಾರೆಯಾಗಿ 10,800 ಜನ ಷೇರು ಸದಸ್ಯರನ್ನು ಒಳಗೊಂಡು 1980ರಲ್ಲಿ ಇದು ಶ್ರೀ ರಾಮಕೃಷ್ಣ ಹೆಗಡೆಯವರ ಮುಖ್ಯಮಂತ್ರಿ ಸಮಯದಲ್ಲಿ ಶಂಕುಸ್ಥಾಪನೆಗೊಂಡಿತ್ತು. ಮೊದಲು ಸಹಕಾರಿ ತತ್ವದ ಮೇಲೆ ಉಗಮಗೊಂಡ ಈ ಕಾರ್ಖಾನೆಯು ಒಳ್ಳೆಯ ರೀತಿಯಿಂದ ಸಹಕಾರಿಯಾಗಿ ಕಬ್ಬು ಬೆಳೆಗಾರರ ಪರವಾಗಿ ಬಹಳ ಲಾಭದಾಯಕವಾಗಿ ನಡೆದೋಯಿತು. ತದನಂತರ ಈ ಸಕ್ಕರೆ ಕಾರ್ಖಾನೆಯು ಆರ್ಥಿಕ ನಷ್ಟ ಅನುಭವಿಸಲು ಪ್ರಾರಂಭಿಸಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡ ರಾಜ್ಯ ಸರ್ಕಾರವು ಸುಮಾರು ಸಲ ಆರ್ಥಿಕ ಸಹಾಯಧನ ನೀಡಿತು. ಈ ಬೂಸ್ನೂರು ಸಕ್ಕರೆ ಕಾರ್ಖಾನೆಗೆ ಸುಮಾರು ಸಲ ಆರ್ಥಿಕ ಸಹಾಯಧನ ನೀಡಿತು. ಆದರೂ ಕೂಡ ಈ ಸಕ್ಕರೆ ಕಾರ್ಖಾನೆ ಪುನರುಜ್ಜೀವನಗೊಳ್ಳಲಿಲ್ಲ. ಇದನ್ನು ಮನಗಂಡ ರಾಜ್ಯ ಸರ್ಕಾರವು 2006 ಮತ್ತು 2007ರಲ್ಲಿ ರೇಣುಕಾ ಶುಗರ್ಸ್ ಅವರಿಗೆ 30 ವರ್ಷಗಳವರೆಗೆ ಲೀಸ್ ಕೊಡ್ತು, ಅಂದರೆ ಬಾಡಿಗೆ ಕೊಡ್ತು.
ರೇಣುಕಾ ಶುಗರ್ಸ್ದವರಿಗೆ 30 ವರ್ಷಗಳ ಕಾಲಾವಧಿಗೆ ಲೀಸ್ ಕೊಡ್ತು. ಅವರು ಕೇವಲ 2 ವರ್ಷ ನಡೆಸಿ ಬಿಟ್ಟು ಹೋದರು. ಮತ್ತೆ 3 ವರ್ಷ ಅದೇ ರೀತಿ ಜಿಲ್ಲಾಧಿಕಾರಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಗುಟ್ಟಿ ಆ ಕಾರ್ಖಾನೆ ಬಹಳಷ್ಟು ಆರ್ಥಿಕ ಸಮಸ್ಯೆ ಸುಳಿಯಲ್ಲಿ ಸಿಕ್ತು. ಮತ್ತು 2010ರಲ್ಲಿ ರಾಜ್ಯ ಸರ್ಕಾರವು ಮತ್ತೆ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಬೂಸ್ಟರ್ ಇದಕ್ಕೆ ಲೀಸ್ ಕೊಡಲು ಮತ್ತೆ ಟೆಂಡರ್ ಕರೀತು 2010ರಲ್ಲಿ. 2010 ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಕಲಬುರಗಿ ಜಿಲ್ಲಾ ಪಂಚಾಯತ್ ಹಾಗೂ ರೆಡ್ಡಿ ಸಮಾಜ ಹಾಗೂ ಕಲಬುರಗಿ ಮಹಾಸ್ವಾದಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾಯೋಗಿ ವೇಮನ್ ಅವರ 613ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ತಿಳಿಸಿದರು. ಮಹಾಯೋಗಿ ಅವರ ವಿಮೆನ್ ಜಯಂತ್ಯೋತ್ಸವ ಪ್ರಯುಕ್ತ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ, ಯುನೈಟೆಡ್ ಆಸ್ಪತ್ರೆ, ಕಾಮಿಡಿ ಆಸ್ಪತ್ರೆ ಮತ್ತು ಆಶೀರ್ವಾದ ಆಸ್ಪತ್ರೆ ಕಲಬುರಗಿಯವರ ಸಹಯೋಗದಲ್ಲಿ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಮಧುಮೇಹದ ಕಣ್ಣ ಕಾಯಿಲೆಗಳ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರವು ಜನವರಿ 19 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಡೆದ SM ಪಂಡಿತ್ ರಂಗಮಂದಿರ ಜರುಗಲಿದೆ. ಈ ಶಿಬಿರವನ್ನು ಶರಣಬಸಪ್ಪ ದರ್ಶನಪುರವರು ಉದ್ಘಾಟಿಸಲಿದೆ ಎಂದು ತಿಳಿಸಿದರು. ಅಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿರುವ ಶಿಬಿರದಲ್ಲಿ ಉಚಿತ ಕಣ್ಣ ತಪಾಸಣೆ ಮತ್ತು ಚಿಕಿತ್ಸಾ, ಸ್ತ್ರೀ ಆರೋಗ್ಯ ತಪಾಸಣೆ, ರಕ್ತ ತಪಾಸಣೆ ಮತ್ತು ಇನ್ನಿತರ ಸಾಮಾನ್ಯ ತಪಾಸಣೆ, ಕೀಲು ನೋವು, ಮೊಣಕಾಲು ನೋವು ಬರದಂತೆ ತಡೆಯಲು ಬೋನ್ ಡೆಸಿಸ್ಟ್ ಟೆಸ್ಟ್, ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ತಪಾಸಣೆ ಮತ್ತು ಸಮಸ್ಯೆಗೆ ಸಲಹೆ ಹಾಗೂ ಭೋಜನ ಸಮಸ್ಯೆಗೆ ತಪಾಸಣೆ ಮತ್ತು ಸಲಹೆ ನೀಡಲಾಗುವುದೆಂದು ತಿಳಿಸಿದರು. ನನ್ನ ನಮಸ್ಕಾರಗಳು. ದಿನಾಂಕ 19/1/2025 ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ನಡೆದಿರತಕ್ಕಂಥ ಶ್ರೀ ಮಹಾಯೋಗಿ ವೇಮನ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ತಿಳ್ಕೊಂಡು ನಮ್ಮ ರೆಡ್ಡಿ ಸಮಾಜ ಕಲಬುರಗಿ ಮತ್ತು ಮಹಾಸಾಧ್ವಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರ ಸಂಘ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ, ಯುನೈಟೆಡ್ ಆಸ್ಪತ್ರೆ, ಕಾಮರೆಡ್ಡಿ ಆಸ್ಪತ್ರೆ ಮತ್ತು ಆಶೀರ್ವಾದ ಆಸ್ಪತ್ರೆ ಇವುಗಳ ಸಹಕಾರದೊಂದಿಗೆ ಮಹಾಯೋಗಿ ವೇಮನ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತಕ್ಕಂಥದ್ದು ಸಮಾಜ ಬಾಂಧವರ ಒಂದು ಕೋರಿಕೆ ಮುಖಾಂತರ ಅವತ್ತಿನ ದಿವಸ ನಾವು 10 ಗಂಟೆಗೆ ರಂಗಮಂದಿರದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಡಯಾಬಿಟಿಕ್ ಕಣ್ಣಿನ ಕಾಯಿಲೆಗಳ ಶಿಬಿರ ಮತ್ತು ಜನರಲ್ ಹೆಲ್ತ್ ಕ್ಯಾಂಪ್ ಅಂತ ಒಂದು ಬೃಹತ್ ಆರೋಗ್ಯ ಶಿಬಿರ ಒಂದು ಮಾಡಬೇಕಂತ ತಿಳ್ಕೊಂಡು ನಾವು ಇದು ಮಾಡಿದ್ದೇವೆ. ಯಾಕಂದ್ರೆ ಪ್ರತಿ ಸಲ ಜಯಂತಿ ನಿಮಿತ್ತ ನಾವು ಭಾಳಷ್ಟು ಪಟಾಕಿ ಹೊಡಿತಕ್ಕಂಥದ್ದು ಮತ್ತು ಜಾಸ್ತಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಅಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಸಮಾಜದ ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಇಂಥ ಬೃಹತ್ ಆರೋಗ್ಯ ಕ್ಯಾಂಪನ್ನು ನಾವು ಮಾಡ್ತಾಯಿದ್ದೇವೆ. ಆ ಆರೋಗ್ಯ ಕ್ಯಾಂಪ್ಗೆ ತಮ್ಮ ಒಂದು ಸಹಕಾರ ಬೇಕು. ಯಾಕಂದ್ರೆ ಭಾಳಷ್ಟು ಸುತ್ತಮುತ್ತಲಿನ ಹಳ್ಳಿಗಳು ಇರ್ತಕ್ಕಂಥವ್ರು ಮತ್ತು ಲೋಕಲ್ದವರು ಏನಂದ್ರೆ ಈ ಒಂದು ಆರೋಗ್ಯ ಕ್ಯಾಂಪಕ್ಕೆ ಬಂದು ತಮ್ಮ ನೇತ್ರ ಚಿಕಿತ್ಸೆ ಮಾಡಿಕೊಳ್ಳೋದು ಅಲ್ಲದೆ ಮತ್ತು BP ಚೆಕ್ ಮಾಡಿಕೊಳ್ಳೋದು, ಅದರ ಜೊತೆಗೆ ಉಚಿತವಾಗಿರ್ತಕ್ಕಂಥ ರಕ್ತ ತಪಾಸಣೆ ಶಿಬಿರ ಮತ್ತು ಭಾಳ ಖ್ಯಾತರ ಆಗಿರ್ತಕ್ಕಂಥ ಭಾಳಷ್ಟು ಡಾಕ್ಟರ್ಸ್ಗಳು ಬರ್ತಾಯಿದ್ದಾರೆ. ನಮ್ಮಲ್ಲಿ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಡಾಕ್ಟರ್ ಅವರು ಮತ್ತು ಆಮೇಲೆ ಅವರು ಶ್ರೀಮತಿ ಡಾಕ್ಟರ್ ರಾಜಶ್ರೀ ಮೇಡಮ್ ಅವರು ಕಣ್ಣಿನ ತಪಾಸಣೆ ಮಾಡಿ ಉಚಿತ ಕನ್ನಡಕ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ಯಾರಿಗಾದ್ರೂ ಆಪ್ರೇಷನ್ ಬಂದಿದ್ದಾರೆ ಅಂಥವ್ರಿಗೆ ಉಚಿತವಾದ ಒಂದು ಆಪ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಅದ್ರ ಬಗ್ಗೆ ಇನ್ನೂ ವಿಶೇಷ ಏನೇನಿದೆ ಎಂಬುದು ಕೂಡ ಅವರು ಮಾತಾಡ್ತಾರೆ. ಮತ್ತು ಅನೇಕ ಡಾಕ್ಟರ್ ದಯಾನಂದ ರೆಡ್ಡಿ ಅಂತ MD ಜನರಲ್ ಮೆಡಿಸಿನ್ ಡಾಕ್ಟರ್ ಬರ್ತಾ ಇದ್ದಾರೆ. ಯುನೈಟೆಡ್ ಹಾಸ್ಪಿಟಲ್ನ ನುರಿತ ತಜ್ಞರು ಕೂಡ ಬರ್ತಾ ಇದ್ದಾರೆ. ಹಿಂಗಾಗಿ ದಯಾನಂದ ರೆಡ್ಡಿ ದಿಗ್ಗ ಅವರು ಗುಲ್ಬರ್ಗ ಮತ್ತು ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅಂತ ತಿಳ್ಕೊಂಡು ಅವರು ಖ್ಯಾತ ಡಾಕ್ಟರ್ ಇಂದಿರಾ ವೀರಭದ್ರಪ್ಪರ ಸೊಸೆ ಮತ್ತು ಇವರು ಕೂಡ ಖ್ಯಾತ ಗೈನಕಾಲಜಿಸ್ಟ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು ಕೂಡ ಲಕ್ಷ್ಮೀ ಅರ್ಶಣಿಗೆ ಅವರು ಮಹಿಳೆಯರ ರೋಗ ತಪಾಸಣೆ ಕೂಡ ಮಾಡ. ಬೀದರ್ನ ಹೃದಯ ಭಾಗ ಶಿವಾಜಿ ಚೌಕ್ನಲ್ಲಿ ಇಂದು ATMಗೆ ಹಣ ತುಂಬಿಸುವ ವೇಳೆ ಹಾಡುಹಗಲೇ ನಡೆದ ಗುಂಡಿನ ದಾಳಿಯಲ್ಲಿ 2 ಮೃತಪಟ್ಟಿದ್ದಾರೆ. ATMಗೆ ಹಣ ತುಂಬುವ ವಾಹನದ ಹಿಂಭಾಗ ವ್ಯಕ್ತಿಯೊಬ್ಬರ ಶವ ಬಿದ್ದಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸಿನಿಮಾ ರೀತಿಯಲ್ಲಿ 2 ದುಷ್ಕರ್ಮಿಗಳು ಹಣ ಎಗರಿಸಿ ಪರಾರಿಯಾಗಿದ್ದಾರೆ. ಬೀದರ್ನ ಹೃದಯ ಭಾಗ ಶಿವಾಜಿ ಚೌಕ್ ಜನ ಎಂದಿನಂತೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ATMಗಳಿಗೆ ಹಣ ತುಂಬ ವಾಹನವೊಂದು ಅಲ್ಲಿಗೆ ಬಂದಿದೆ. ಹಾಡಾಗಲಿ ನೋಡುತ್ತಿರುವುದರಲ್ಲಿ ಏಕಾಏಕಿ ದುಷ್ಕರ್ಮಿಗಳು ವಾಹನದ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ವಾಹನದಲ್ಲಿದ್ದ ವ್ಯಕ್ತಿ ಗುಂಡಿನ ದಾಳಿಗೆ ಬಲಿಯಾಗಿದ್ದಾನೆ. ದುಷ್ಕರ್ಮಿಗಳು ದಾಳಿಗೆ ಬಲಿಯಾದ ವ್ಯಕ್ತಿಯನ್ನು ಗಿರಿ ವೆಂಕಟೇಶ್ ATMಗಳಿಗೆ ಹಣ ಹಾಕುವ
CMS ಏಜೆನ್ಸಿಯ ಸಿಬ್ಬಂದಿ ಎಂದು ಗುರುತಿಸಲಾಗಿದೆ. ಎಂದಿನಂತೆ ಇವತ್ತು ಕೂಡ ATMಗಳಿಗೆ ಹಣ ಹಾಕಲು ತೆರಳುತ್ತಿದ್ದಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು 5 ಬಾರಿ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಗಿರಿ ವೆಂಕಟೇಶ್ ಗುಂಡು ತಗುಲಿದ್ದು ಸ್ಥಳದಲ್ಲಿ ಗಿರಿ ಮೃತಪಟ್ಟಿದ್ದಾನೆ. ವಾಹನದಲ್ಲಿದ್ದವರಿಗೆ ಖಾರದ ಪುಡಿ ಎರಚಿದ್ದ 2 ದುಷ್ಕರ್ಮಿಗಳು ನಂತರ ಗುಂಡಿನ ದಾಳಿ ನಡೆಸಿದ್ದಾರೆ. ಗಿರಿ ವೆಂಕಟೇಶ್ ಸ್ಥಳದಲ್ಲಿ ಸಾವನ್ನಪ್ಪುತ್ತಿದ್ದಂತೆ ವಾಹನದಲ್ಲಿದ್ದ ಹಣ ಬಾಕ್ಸನ್ನು ಬೈಕ್ನಲ್ಲಿ ಇಟ್ಟುಕೊಂಡು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಸ್ಥಳೀಯರು ಕಲ್ಲು ತೂರಿ ದುಷ್ಕರ್ಮಿಗಳನ್ನು ತಡೆಯಲು ಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಶಿವಕುಮಾರ್ 26 ಅವರನ್ನು ಚಿಕಿತ್ಸೆಗೆ ಬೀದರ್ನ ಬಿಮ್ಸ್ ಆಸ್ಪತ್ರೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಸಹ ಅಸುನೀಗಿದ್ದಾರೆ. ಸದ್ಯ ಆರೋಪಿಗಳಿಗೆ ಬೀದರ್ ಪೊಲೀಸರು ಬಲೆ ಬೀಸಿದರೆ ಬೈಕ್ ವಾಹನದ ನಂಬರ್ ಟ್ರೇಸ್ ಮಾಡುತ್ತಿದ್ದಾರೆ. ATM ವಾಹನದಲ್ಲಿ ಒಟ್ಟು 87 ಲಕ್ಷ ಹಣ ಇದ್ದ ಬಗ್ಗೆ ಮಾಹಿತಿ ದೊರೆತಿದೆ. 5 ಲಕ್ಷ ರೂಪಾಯಿ ನಗದು ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. 83 ಲಕ್ಷ ರೂಪಾಯಿ ನಗದು ತೆಗೆದುಕೊಂಡು ಹೋಗಿರುವ ಬಗ್ಗೆ ಮಾಹಿತಿ ದೊರೆತಿದೆ. ದರೋಡೆ ಹಾಗೂ ಕೊಲೆ ನಡೆದಿದೆ. SBI ಮೇನ್ ಬ್ರಾಂಚ್ ಎದುರುನೆ ATM ಮನೆ ATMಗೆ ದುಡ್ಡು ತಗೊಂಡು ಹೋಗ್ಬೇಕಂತ ವ್ಯಾನ್ಗೆ ದುಡ್ಡು ಹಾಕುವಾಗ 2 ಜನರು ಬೈಕ್ ಮೇಲೆ ಬಂದು ಗನ್ ಫೈರಿಂಗ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಕೊಲೆಯಾಗಿದ್ದಾರೆ. ಅವರು ಪರಾರಿಯಾಗಿದ್ದಾರೆ. ಬೈಕ್ ಅಮೌಂಟು ಬ್ಯಾಂಕ್ನವರು ಇನ್ನೂ ಲೆಕ್ಕ ಕೊಡಬೇಕಾಗ್ತದೆ. ಇತ್ತೀಚೆಗೆ ಜೇವರ್ಗಿ ತಾಲೂಕಿನ ಬಾಲಕಿಯೊಬ್ಬಳ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣವನ್ನು ಪ್ರಗತಿಪರ ಸಂಘಟನೆ ಒಕ್ಕೂಟವು ತೀವ್ರವಾಗಿ ಖಂಡಿಸಿ ಕಲಬುರಗಿ ನಗರದ ಜಗತ್ತಲ್ಲಿ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಗತ್ತಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ಸ್ಟೇಷನ್ನಲ್ಲಿ ಪೋಷಕರು ದೂರು ಕೊಟ್ಟಂತೆ ಆಟೋ ಚಾಲಕನ ಕೃಪೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆರೋಪಿಸಲಾಗಿದ್ದು, ಈ ಪ್ರಕರಣವನ್ನು ತೀವ್ರ ಮತ್ತು ನಿಪಕ್ಷಪಾತ ತನಿಖೆ ಒಳಪಡಿಸಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ತಪ್ಪು ಯಾರೇ ಎಸಗಿರಲಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಉಗ್ರ ಶಿಕ್ಷೆ ಕೊಡಬೇಕು. ಇಂತಹ ಪ್ರಕರಣಗಳು ನಡೆದಾಗ ಪೊಲೀಸ್ ಇಲಾಖೆಯು ಅತ್ಯಂತ ಜವಾಬ್ದಾರಿಯಿಂದ ಮತ್ತು ತುರ್ತಾಗಿ ತೀವ್ರಗತಿಯಲ್ಲಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಜೇವರ್ಗಿಯಲ್ಲಿ ನಡೆದ ಬಾಲಕಿಯ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲ ಮಹಿಳಾ ಒಕ್ಕೂಟದವರು ಸೇರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಭಾರತ ದೇಶದಲ್ಲಿ ಮಹಿಳೆಯರನ್ನ ಕೀಳಾಗಿ ನೋಡ್ತಕ್ಕಂಥ ಜನರಿಗೆ, ಮಹಿಳೆಯರ ಮೇಲೆ, ಬಾಲಕಿಯರ ಮೇಲೆ ಏನು ಸರಣಿ ಅತ್ಯಾಚಾರಗಳನ್ನು ನಡೀತಾ ಇದ್ದಾವಲ್ಲ, ಇದನ್ನ ಖಂಡಿಸಿ ಇವತ್ತು ಎಲ್ಲ ಮಹಿಳಾ ಸಂಘಟನೆದವರು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಜೇವರ್ಗಿಯಲ್ಲಿ ನಡೆದ ಬಾಲಕಿಯ ಅತ್ಯಾಚಾರವನ್ನ ರಾಜಕೀಯ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಮಕ್ಕಳ ಹೆಣದ ಮೇಲೆ ರಾಜಕೀಯ ಬಣ್ಣವನ್ನು ಬೆಳತಕ್ಕಂತ ಇಂಥ ಭ್ರಷ್ಟ ಜನರಿಗೆ ಮಹಿಳಾ ಒಕ್ಕೂಟದ ಕಡೆಯಿಂದ ಧಿಕ್ಕಾರವನ್ನ ಹಾಕ್ತಾ ಇದ್ದೀವಿ. ಏನು ಜೇವರ್ಗಿಯಲ್ಲಿ ಬಾಲಕಿಯ ಅತ್ಯಾಚಾರ ಆಗ್ಯದಲ್ಲ, ಆ ಅತ್ಯಾಚಾರ ಕುಟುಂಬಕ್ಕೆ ಕೂಡಲೇ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅತ್ಯಾಚಾರ ಮಾಡಿದವರಿಗೆ ಕೂಡಲೇ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಒತ್ತಾಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्सटेक. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.